ಇನ್ನು ಕಾಂಗ್ರೆಸ್ನಲ್ಲಿ ಉಪಚುನಾವಣೆಯ ಕಾವು ಜೋರಾಗಿದೆ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಇನ್ಸೈಡ್ ಫೈಟ್. ಕಾಂಗ್ರೆಸ್ನಲ್ಲಿ ಜೋರಾಯಿತು ಉಪಚುನಾವಣೆಯ ಕಾವು. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಇನ್ಸೈಡ್ ಫೈಟ್ ತಾರಕಕ್ಕೇರಿರುವಂತದ್ದು. ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸೋದ ಕಟಕ್ ಬಿದ್ದಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಅವರು. ಇನ್ನು ಕೆಪಿಸಿಸಿ ಕಚೇರಿಯಲ್ಲಿ ಸಭೆಗೂ ಕೂಡ ಗೈರಾಗಿದ್ದಾರೆ. ಉಪಚುನಾವಣೆ ಉಸ್ತುವಾರಿ ಮಂಜುನಾಥ್ ಭಂಡಾರಿ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇರುವಂತದ್ದು. ಸಭೆಗೆ ಹಾಜರಾಗಿಲ್ಲ, ಗೈರಾಗಿ ಕ್ಷೇತ್ರದಲ್ಲೇ ಉಳ್ಕೊಂಡಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ಮಗನ್ ಪರ್ವ ಕ್ಷೇತ್ರದಲ್ಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ತೀವ್ರ ಕುತೂಹಲವನ್ನ ಕೆರಳಿಸಿದೆ ಇವರು ತಗೊಂಡಿರುವಂತಹ ನಿರ್ಧಾರ, ಅವರು ಹೋಗ್ತಾ ಇರುವಂತಹ ಹಾದಿ. ಮಗನ್ ಜೊತೆಗೆ ಟೆಂಪಲ್ ರನ್ ಅನ್ನು ಕೂಡ ಆರಂಭ ಮಾಡಿದ್ದಾರೆ. ಈಗ ಉಪಚುನಾವಣೆಯ ಕಾವು ಜೋರಾಗಿದೆ. ದಾವಣಗೆರೆ ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಯಾವುದೇ ರೀತಿಯಾಗಿ ಬಿಟ್ಕೊಡ್ತಾ ಇಲ್ಲ. ತಮ್ಮ ಮಗ ಸಮರ್ಥಿದಾರಲ್ವಾ, ಅವರಿಗೇನೆ ಅವಕಾಶ ಕೊಡಬೇಕು ಅಂತ ಪಟ್ಟು ಹಿಡಿದಿರುವಂತದ್ದು ಕಾಣಿಸ್ತಾ ಇದೆ ಎಸ್ ಮಲ್ಲಿಕಾರ್ಜುನ್ ಅವರು. ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಯುತ್ತೆ, ಸಭೆಗೂ ಕೂಡ ಇವರು ಹೋಗಿಲ್ಲ, ಗೈರಾಗಿರುವಂತದ್ದು. ಕ್ಷೇತ್ರದಲ್ಲೇ ಉಳ್ಕೋತಾರೆ. ಇನ್ನು ತಮ್ಮ ಮಗನ್ಗೆ ಟಿಕೆಟ್ ಸಿಗ್ಲಿ ಅಂತಾನೋ ಅಥವಾ ಏನು ಟಿಕೆಟ್ ಸಿಗೋವರೆಗೂ ಬಿಡೋದಿಲ್ಲ ಅಂತಾನೋ ಮಗನ ಒಂದಿಗೆ ಇವರು ಟೆಂಪಲ್ ರನ್ ಅನ್ನು ಕೂಡ ಆರಂಭ ಮಾಡಿರುವಂತದ್ದು. ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಇವರು ತಗೊಂಡಿರುವಂತ ನಡೆ. ಈ ಕಡೆ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಸುಮ್ಮನಾಗ್ತಿಲ್ಲ. ಅಲ್ಪಸಂಖ್ಯಾತರಿಗೆ ಸಿಗಲೇಬೇಕು ಟಿಕೆಟ್ ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಸುಮ್ಮನಾಗ್ತಿಲ್ಲ. ಒಂದ್ ರೀತಿಯಾಗಿ ಇನ್ನೂ ಕೂಡ ಈ ಹತ್ರ ಬರ್ತಾ ಇದೆ ಎಲೆಕ್ಷನ್, ಬೈ ಎಲೆಕ್ಷನ್ ಏಪ್ರಿಲ್ 9ಕ್ಕೆ ಆರಂಭ ಆಗುತ್ತೆ. ಅಲ್ಲಿವರೆಗೂ ಕೂಡ ಇದು ಮುಂದುವರಿಯುತ್ತೆ ಅಂತ ಕಾಣಿಸ್ತಾ ಇದೆ. ಯಾವುದೇ ರೀತಿಯಾದಂತಹ ಹೊಂದಾಣಿಕೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ. ಇನ್ನು ದಾವಣಗೆರೆಯ ಈ ಟಿಕೆಟ್ ಕಿತ್ತಾಟ ದೆಹಲಿಯವರೆಗೂ ತಲುಪಿದೆ. ಡಿಸಿಎಂ ಡಿಕೆಶಿ ಬಳಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಲಾಭಿ ಬಿಸಿತಾರೆ. ಪುತ್ರನ್ ಪರವಾಗಿ ಡಿಸಿಎಂ ಡಿಕೆಶಿ ಮೇಲೆ ಸಂಸದೆ ಒತ್ತಡವನ್ನ ಹೇರ್ತಾ ಇರುವಂತದ್ದು. ಪುತ್ರ ಸಮರ್ಥ್ಗೆನೆ ಟಿಕೆಟ್ ಕೊಡಿಸ್ಬೇಕು ಅಂತ ತೀವ್ರ ಕಸರತ್ತನ್ನ ಈ ಕಡೆ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪತ್ನಿಯನ್ನು ಕೂಡ ಅದನ್ನೇ ಸಮರ್ಥ್ಗೆನೆ ಟಿಕೆಟ್ ಸಿಗ್ಬೇಕು ಅಂತ ಹೊರೆಯನ್ನ ಹೇರ್ತಾ ಇರುವಂತದ್ದು ಡಿಸಿಎಂ ಡಿಕೆ ಅವರಿಗೆ. ನನ್ನ ಮಗನ್ಗೆ ಈ ಬಾರಿ ಅವಕಾಶ ಮಾಡಿಕೊಡಿ, ಅವನನ್ನ ಗೆಲ್ಲಿಸ್ಕೊಂಡು ಆ ಗೆಲ್ಲಿಸುವಂತ ಹೊಣೆಯನ್ನ ನಾವು ಹೊತ್ಕೋತೀವಿ, ಟಿಕೆಟ್ ಕೊಡಿ ಸಾಕು ನೀವು ಅಂತಿರೋದು. ಪುತ್ರ ಸಮರ್ಥ್ ಪರವಾಗಿ ಒತ್ತಡವನ್ನ ಹಾಕಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ. ಅಲ್ಲಿ ಮಾತನಾಡಿರುವಂತದ್ದು ಡಿಕೆ ಶಿವಕುಮಾರ್ ಅವರೊಂದಿಗೆ. ಟಿಕೆಟ್ ನೀವು ಕೊಡಿಸಿ ಸಾಕು, ನಮ್ಮ ಮಗ ಸಮರ್ಥ್ಗೆ ಗೆಲ್ಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಇರುವಂತದ್ದು. ಹಾಗಾಗಿ ಪತ್ನಿ ಪತಿ ಇಬ್ರು ಕೂಡ ಪಟ್ಟು ಹಿಡಿದಿರುವಂತದ್ದು, ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಟಿಕೆಟ್ ಸಿಗ್ಲೇಬೇಕು ತಮ್ಮ ಮಗನಿಗೆ ಅಂತ. ಶಾಮನೂರು ಅವರ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನುವಂತ ಪ್ರಶ್ನೆಗೆ ಇನ್ನೂ ಕೂಡ ನಾವೇ ಆಗ್ಬೇಕು, ಅಂದ್ರೆ ನಮ್ಮ ವಂಶಸ್ಥರೇ ಇಲ್ಲಿ ಉತ್ತರಾಧಿಕಾರಿ ಆಗ್ಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಪಟ್ಟು ಹಿಡಿತಾ ಇದ್ದಾರೆ, ಕಸರತ್ತನ್ನ ಹೂಡ್ತಾ ಇದ್ದಾರೆ. ಇನ್ನು ಪತಿ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಹಾಗೇನೆ ಮಾಡ್ತಾ ಇರುವಂತದ್ದು. ಟಿಕೆಟ್ ಸಿಗೋವರೆಗೂ ಬಿಡೋವಂತ ಯಾವುದೇ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಈಗ ಒಳಗೊಳಗೆ ಈಗ ಕಿತ್ತಾಟಗಳು ನಡೆಯುವಂಥದ್ದು ಗೊತ್ತಾಗ್ತಾ ಇದೆ. ಅದು ಈಗ ಅತಿರೇಕಕ್ಕೆ ಹೋಗುತ್ತೆ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಯಾವುದೇ ರೀತಿಯಾಗಿ ಶಾಮನೂರು ಮೊಮ್ಮಗ ಸಮರ್ಥ್ಗಾಗ್ಲಿ ಅಥವಾ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇರುವಂತ ಯಾರೇ ಅಭ್ಯರ್ಥಿ ಆಗಿ ಬಂದ್ರೂ ಕೂಡ, ಟಿಕೆಟ್ ಆಕಾಂಕ್ಷೆ ಆದ್ರೂ ಕೂಡ ಜಮೀರ್ ಅಹ್ಮದ್ ಖಾನ್ ಅವರು ಒಪ್ಕೋತಾ ಇಲ್ಲ.
ಅಂಚು ತಲುಪಿರುವಂತದ್ದು ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಈ ಟಿಕೆಟ್ ಕಿತ್ತಾಟದ ವಿಚಾರ. ಪುತ್ರ ಸಮರ್ಥ್ಗೆ ಟಿಕೆಟ್ ಕೊಡಿಸಿ ಸಾಕು, ಗೆಲ್ಸೋ ಜವಾಬ್ದಾರಿ ನಮ್ದು ಅಂತಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರು. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮೊಂದಿಗೆ ಮಾತನಾಡ್ತಾರೆ. ಬಸವರಾಜ್, ಇನ್ನೂ ಕೂಡ ಟಿಕೆಟ್ ಕಿತ್ತಾಟ ಅನ್ನುವಂಥದ್ದು ಒಂದ್ ಕಡೆ DCM ಮತ್ತೆ CM ಮಧ್ಯೆ ಹೇಗ್ ನಡೀತಿದ್ಯೋ ಅದೇ ರೀತಿಯಾಗಿ ಇಲ್ಲೂ ಕೂಡ ನಡೀತಾ ಇದೆ. ಕ್ಲಾರಿಟಿ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋದೇ ಕ್ಲಾರಿಟಿ ಸಿಗ್ತಿಲ್ಲ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಗಾಯತ್ರಿ, ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನಿದೆ, ಈ ಒಂದು ಉಪಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿಷ್ಠೆಯ ಕಣವಾಗಿ ಕೂಡ ಅಲ್ಲಿ ಪರಿಣಮಿಸಿರ್ತಕ್ಕಂಥದ್ದು ಏನು ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಮತ್ತೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಒಂದು ಬಣ ಒತ್ತಾಯವನ್ನು ಮಾಡಿದರೆ, ಮತ್ತೊಂದು ಬಣ ಇಲ್ಲ ಶಾಮನೂರವರ ಕುಟುಂಬದ ಹೊರತಾಗಿ ನೀವು ಈ ಬಾರಿ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಮತ್ತೊಂದು ಬಣ ಕೂಡ ಅಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅಲ್ಪಸಂಖ್ಯಾತರು ಮತ್ತೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ನಡುವಿನ ಒಂದಿಷ್ಟು ಬಿಕ್ಕಟ್ಟು ಎದುರಾಗಿದೆ ಅನ್ನುವಂಥದ್ದು ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಒಂದು ಟಿಕೆಟ್ ಅನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರನ ಪರವಾಗಿ ಸಾಕಷ್ಟು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಕೂಡ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ದಾರೆ. ಹಾಗಾಗಿ ಅವರ ಪುತ್ರನಿಗೆ ಕೂಡ ಟಿಕೆಟ್ ಕೊಡಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು, ಕಾಂಗ್ರೆಸ್ ಪಕ್ಷದ ಹಲವು ಒಂದು ಏನವರ ಸಮುದಾಯದ ಮುಖಂಡರು ಏನಿದ್ದಾರೆ ಅವರೆಲ್ಲರೂ ಸಹಿತ ಇಲ್ಲ, ಈ ಬಾರಿ ನಮ್ಮ ಒಂದು ಅಲ್ಪಸಂಖ್ಯಾತ ಒಂದು ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕಗ್ಗಂಟಾದ ಹಿನ್ನೆಲೆಯಲ್ಲಿ ಇದೀಗ KPCC ಕಚೇರಿಯಲ್ಲಿ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಉಸ್ತುವಾರಿಯ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಮಂಜುನಾಥ್ ಭಂಡಾರಿ ಅವರ ನೇತೃತ್ವದಲ್ಲಿ KPCC ಕಚೇರಿಯಲ್ಲಿ ಸಭೆ ಕೂಡ ನಡೀತು. ಆ ಸಭೆಯಲ್ಲಿ ಪ್ರಮುಖವಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಏನು ಸಂತೋಷ್ ಲಾಡ್ ಅವರು ಮತ್ತೆ ಈಶ್ವರ್ ಖಂಡ್ರೆ ಅವರು ಮತ್ತೆ ಏನು ಆ ಒಂದು ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರು ತನ್ವೀರ್ ಸೇಠ್ ಆಗಿರ್ಬೋದು, ಹಲವು ಏನು ಸಮಿತಿಯ ಸದಸ್ಯರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಪ್ರಮುಖವಾಗಿ ಅವರು ಕೂಡ ಚರ್ಚೆ ಮಾಡಿದ್ದಾರೆ, ಏನೆಲ್ಲ ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿ ಏನಿದೆ ಅನ್ನುವಂಥದ್ದನ್ನು. ಈಗಾಗಲೇ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಒಂದಿಷ್ಟು ಗರಂ ಕೂಡ ಆಗಿದ್ದಾರೆ. ಯಾಕಂತಂದ್ರೆ ಅಲ್ಲಿ ಅಲ್ಪಸಂಖ್ಯಾತರ ಮುಖಂಡರ ಪರವಾಗಿ ಜಮೀರ್ ಅಹಮದ್ ಖಾನ್ ಅವರು ಮುಂದಾಳತ್ವ ವಹಿಸಿದ್ದಾರೆ. ಈ ಬಾರಿ ನಮ್ಮ ಸಮುದಾಯಕ್ಕೆ ಕೊಡಬೇಕು, ಹಾಗೆ ಸಮುದಾಯ ಪರವಾಗಿ ನಾನು ಕೇಳ್ತೇನೆ, ಅದರಲ್ಲಿ ಏನು ತಪ್ಪಿದೆ ಅನ್ನುವಂಥದ್ದನ್ನು ಕೂಡ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ರು. ಆದ್ರೆ ಇದಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರು ಜಿಲ್ಲೆಯವರೇ ಅಲ್ಲ, ಅವ್ರು ಯಾಕೆ ಈ ಒಂದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ ಅನ್ನುವಂಥ ರೀತಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಇಲ್ಲಿ ಘಟಾನುಘಟಿಗಳ ನಡುವಿನ ಪೈಪೋಟಿಯಿಂದ ಇಲ್ಲಿ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹಾಗಾಗಿ ಇವತ್ತು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಏನು ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬಕ್ಕೆ ಕೊಡಬೇಕು ಅಥವಾ ಅಲ್ಪಸಂಖ್ಯಾತ ಸಮುದಾಯ ಇರತಕ್ಕಂಥ ಮುಖಂಡರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಅದರಲ್ಲಿ ಬಹುತೇಕವಾಗಿ ಸಚಿವ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು, ಹಲವರು ಒಂದ್ ಕಡೆ ಶಾಮನೂರು ಶಿವಶಂಕರಪ್ಪನವರು ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದನ್ನ ಅಂತಿಮವಾಗಿ ಈಗ 2 ಹಂತದ ಸಭೆ ಕೂಡ ಆಗಿದೆ ಮಂಜುನಾಥ್ ಭಂಡಾರಿ ಅವರ ನೇತೃತ್ವದಲ್ಲಿ. ಅಂತಿಮವಾಗಿ ಅದನ್ನ CM ಅವರಿಗೆ DCM ಅವರಿಗೆ ಕೂಡ ಈ ಸಮಿತಿಯ ಏನೆಲ್ಲ ಇವರೆಲ್ಲ ಏನು ಮಾಹಿತಿ ತೆಗೆದುಕೊಂಡಿದ್ದಾರೆ ಅದನ್ನು ಹೋಗಿ CM ಮತ್ತೆ DCM ಗೆ ವರದಿಯನ್ನು ಕೊಡ್ತಾರೆ. ಅದಾದ ಬಳಿಕ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಆ ಒಂದು ಪಟ್ಟಿಯನ್ನು ಕೂಡ ರವಾನೆ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿ ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬಕ್ಕೆ ಕೊಡಬೇಕು ಅಥವಾ ಅಲ್ಪಸಂಖ್ಯಾತ ಸಮುದಾಯ ಅಲ್ಲಿ 80,000 ಮತಗಳು ಕೂಡ ಇರುವಂಥದ್ದು ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಅವರು ಕೂಡ ನಿರ್ಣಾಯಕ ಮತಗಳು ಕೂಡ ಹೊಂದ್ತಾರೆ ಆ ಸಮುದಾಯದವರು. ಹಾಗಾಗಿ ಅವ್ರನ್ನೂ ಕೂಡ ನಾವು ಇಲ್ಲಿ ಪರಿಗಣನೆ ತೆಗೆದುಕೊಳ್ಳಬೇಕು, ಅವ್ರನ್ನೂ ಕೂಡ ಕೈ ಬಿಡುವಂತಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಇದೀಗ ಸಾಕಷ್ಟು ದೊಡ್ಡ ಮಟ್ಟಿಗೆ ಕೂಡ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಗಾಯತ್ರಿ, ಎಸ್, ನೋಡ್ತಾ ಹೋದಾಗ ಇಲ್ಲಿ ಶಾಮನೂರು ಅವರ ಫ್ಯಾಮಿಲಿ ಬರಬೇಕು ಅಂತ ನೆಪೋಟಿಸಂ ಹೆಚ್ಚಾಗ್ತಾ ಇರುವಂತದ್ದು, ಇಲ್ಲಿ ಕಾಂಗ್ರೆಸ್ ಗೆಲ್ಬೇಕು ಅನ್ನುವಂತ ಪ್ರತಿಷ್ಠೆಯ ಕಣ ಅಂತ ಹೇಳ್ತಾರೆ ದಾವಣಗೆರೆಯನ್ನ. ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆಗೆ ಹೆಚ್ಚು ಹೊತ್ತು ಕೊಡ್ತಾ ಇದ್ದಾರಾ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಎಸ್ ಮಲ್ಲಿಕಾರ್ಜುನ್ ಅವರು ಅಂತ ಅನುಮಾನ ಬರುತ್ತೆ ಅಲ್ವಾ ಬಸವರಾಜ್? ಗಾಯತ್ರಿ, ಒಂದ್ ಕಡೆ ಈಗ ಏನು ಅಲ್ಲಿರ್ತ ಏನು ಸಮಿತಿಯ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಮಿತಿಯ ಏನು ಸದಸ್ಯರು ಏನು ಇವತ್ತು ಸಭೆ ನಡೆಸಿದ್ರು, ಆ ಸಭೆ ಆದ ಬಳಿಕ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳಿದ್ರು ಅಲ್ಲಿ ನಾವು ಗೆಲ್ಲಬೇಕು, ಅದು ಪ್ರತಿಷ್ಠೆಯ ಕಣ. ಯಾಕಂತಂದ್ರೆ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಯಾವ ಸರ್ಕಾರ ಇರುತ್ತೋ ಪ್ರತಿ ಬಾರಿ ಉಪಚುನಾವಣೆ ಬಂದಾಗ ಅದೇ ಅಭ್ಯರ್ಥಿ ಕೂಡ ಗೆಲ್ತಾರೆ. ಅದೇ ರೀತಿ ಇದು ಕೂಡ ಸವಾಲಾಗಿ ಪರಿಣಮಿಸಿದೆ. ನಮ್ಮಲ್ಲೇ ಏನಾದರೂ ಗೊಂದಲ ಸೃಷ್ಟಿ ಆದ್ರೆ ಅದೇ ಮತ್ತು ವಿರೋಧ ಪಕ್ಷಕ್ಕೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ನಾವು ಇದನ್ನ ಸವಾಲಾಗಿ ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರ ಅಭಿಪ್ರಾಯ ತಿಳಿಸಿದ್ರು. ಅದರಲ್ಲಿ ವೈಯಕ್ತಿಕವಾಗಿ ಕೂಡ ಪ್ರತಿಷ್ಠೆ ಕಣವಾಗಿ ಪರಿಣಮಿಸ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ
ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ DCM DK ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ. ಒಂದು ರಾಜ್ಯದ ನೀರಾವರಿ ಯೋಜನೆ ಕುರಿತಾಗಿ ಒಂದಿಷ್ಟು ಸಭೆ ನಡೆಸುವಂತ ಸಂದರ್ಭದಲ್ಲಿ ಕೂಡ ಎಲ್ಲ ಎಂಪಿಗಳ ಜೊತೆ ಕೂಡ ಸಭೆ ಕೂಡ ನಡೆಸಿದ್ರು. ಅದರ ಆ ಒಂದು ಸಂದರ್ಭದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಈ ಒಂದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲ ಸೃಷ್ಟಿಯಾಗಿದೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ. ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಇತ್ತ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಸಂಸದರು ಕೂಡ ಹೌದು, ಅವರು ಕೂಡ ಅಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇತ್ತ SS ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು, ಅವರು ಕೂಡ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಪ್ರಚಾರವನ್ನು ಕೂಡ ಕೈಗೊಂಡಿದ್ದಾರೆ. ಅವರದೇ ಆಗಿರ್ತಕ್ಕಂಥ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪ್ರತಿಷ್ಠೆ ಕಣವಾಗಿ ಪರಿಣಮಿಸಿದೆ. ಆದ್ರೆ ಇಲ್ಲಿ ಮತ್ತೊಂದು ಭಾಗವಾಗಿ ಅಲ್ಪಸಂಖ್ಯಾತರು ಏನಿದ್ದಾರೆ ಆ ಒಂದು ಸಮುದಾಯದಿಂದಲೂ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈಗ ಫೀಲ್ಡ್ಗೆ ಇಳಿದಿರ್ತಕ್ಕಂಥದ್ದು. ನಾನು ಹೈಕಮಾಂಡ್ ನಾಯಕರು ಕೂಡ ಒತ್ತಾಯ ಮಾಡ್ತೇನೆ, ಸಮುದಾಯದ ಪರವಾಗಿ ನಾನು ಒತ್ತಾಯ ಮಾಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಪಣ ತೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ವೈಯಕ್ತಿಕವಾಗಿ ಕೂಡ ಸಚಿವರು ತೆಗೆದುಕೊಂಡ್ರ ಅಥವಾ ಇಲ್ಲಿ ಯಾರ್ಯಾರು ಟಿಕೆಟ್ಗಾಗಿ ಏನು ಪೈಪೋಟಿ ನಡೆಸ್ತಾ ಇದ್ದಾರೆ ಅಲ್ಲಿ ಹೈಕಮಾಂಡ್ ನಾಯಕರು ಈ ಎರಡೂ ಬಣದಲ್ಲಿ ಇರ್ತಕ್ಕಂಥ ನಾಯಕನ ಕರೆಸಿ ಮಾತುಕತೆ ನಡೆಸ್ತಾರೆ. ಯಾಕಂತಂದ್ರೆ ಇಲ್ಲಿ ಎರಡೂ ಕೂಡ ಪ್ರಮುಖ ಪಾತ್ರ ವಹಿಸ್ತವೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಮನೂರು ಶಿವಶಂಕರಪ್ಪನವರು ಕೂಡ ಹಲವಾರು ಬಾರಿ ಅಲ್ಲಿ ನಿರಂತರವಾಗಿ ಗೆದ್ದಿದ್ದಾರೆ. ಮತ್ತೆ ಇತ್ತ ಅಲ್ಪಸಂಖ್ಯಾತ ಮತಗಳು ಕೂಡ ನಿರ್ಣಾಯಕ ಆಗಿದ್ದಾವೆ. ಹಾಗಾಗಿ ಇಬ್ಬರನ್ನು ಕೂಡ ಸಮಾಧಾನ ಪಡಿಸುವಂತ ಪ್ರಯತ್ನ ಆಗಬೇಕು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ, DCM ಮತ್ತೆ CM ಯಾರ ಪರವಾಗಿ ಟಿಕೆಟ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ ಮುನ್ನುಗ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡಬೇಕಾಗಿದೆ. ಗಾಯತ್ರಿ. ಧನ್ಯವಾದ ಬಸವರಾಜ್, ನೇರ ಸಂಪರ್ಕದಲ್ಲಿ ಭಾಗಿಯಾಗಿದ್ದಕ್ಕಾಗಿ.